ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ಮಂಡೇ ವ್ಲಾಗು. ರಂಗೋಲಿ ನೀವು ನೋಡಿದ್ರಿ, ಈಗ ಹಾಕಿದ್ನಲ್ಲ ಅದೇ ರಂಗೋಲಿ. ಆಮೇಲೆ ಪೂಜೆ ಮಾಡ್ಕೊಂಡಿದ್ದೆ, ಲ್ಯಾಬಿಗೆ ಹೋಗಬೇಕಿತ್ತು. ಇವತ್ತು ಸ್ವಲ್ಪ ಕೆಲಸ ಇತ್ತು, ನಾಳೆ ಪೂಜೆ ಇರೋದ್ರಿಂದ ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಮೊದಲು ಕ್ಲೀನ್ ಮಾಡಿ ಪೂಜೆ ಮಾಡ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಕೆಲಸ ಬ್ಯಾಲೆನ್ಸ್ ಇದೆ, ಸಂಜೆ ಬಂದು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ತಿಂಡಿಗೆ ಬಿಸಿಬೇಳೆಭಾತ್ ಮಾಡ್ಕೊಂಡಿದ್ದೆ. ಇವತ್ತು ತುಂಬ ಕೆಲಸ ಇತ್ತು, ಪೂಜೆ ಪಾತ್ರೆ ಎಲ್ಲ ತೊಳೆದು ಪೂಜೆ ಮಾಡ್ಕೋಬೇಕಾಯಿತು, ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು. ಹಾಗಾಗಿ ಬಿಸಿಬೇಳೆಭಾತ್ ಮಾಡಿಬಿಟ್ಟೆ. ಬೆಳಗ್ಗೆ ಆಗುತ್ತೆ, ಮಧ್ಯಾಹ್ನಕ್ಕೂ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇರೋದೇ ಇಬ್ಬರು, ಸ್ವಲ್ಪ ತಿನ್ಕೋತೀವಿ, ನಾವೇನು ಜಾಸ್ತಿನೂ ತಿನ್ನೋದಿಲ್ಲ. ಹಾಗಾಗಿ ಬಿಸಿಬೇಳೆಭಾತ್ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಅದನ್ನೇ ಸ್ವಲ್ಪ ತಿಂದು ಸ್ವಲ್ಪ ತಿಂದಿದ್ದೀವಾಗಲೇ, ತಿಂಡಿ ಆಗಿದೆ. ಇದು ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಅದನ್ನೇ ಬಾಕ್ಸಿಗೆ ಹಾಕ್ಕೊಂಡು ತೊಗೊಂಡು ಹೋಗ್ತಿದ್ದೀನಿ. ಸಾಧ್ಯ ಆದರೆ ತಿನ್ನೋದು, ಒಮ್ಮೊಮ್ಮೆ ತಿಂಡಿ ತಿನ್ನೋಕ್ಕೂ ಆಗೋದಿಲ್ಲ. ಇನ್ನೂ ಒಂಥರ ಈಗ ಬೆಳಗ್ಗೆ ತಿಂದಿರೋದೇ ಹೊಟ್ಟೆ ತುಂಬಿರುತ್ತೆ, ಮಧ್ಯಾಹ್ನ ತಿನ್ನಲಿಕ್ಕೆ ಆಗೋದಿಲ್ಲ, ಹಾಗಾಗ್ಬಿಡುತ್ತೆ. ಸಂಜೆ ಮನೆಗೆ ಬಂದು ಎಲ್ಲ ಕೆಲಸ ಮುಗಿಸ್ದೆ, ವೀಡಿಯೋ ಯಾವುದೂ ಶೂಟ್ ಮಾಡ್ಕೊಳ್ಳಿಲ್ಲ. ಮಧ್ಯಾಹ್ನ ಇವನು ಊಟ ಮಾಡಿರಲಿಲ್ಲ, ಬಿಸಿಬೇಳೆಭಾತ್ ಹಾಗೆ ಇತ್ತು. ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಸ್ವಲ್ಪ ಪನ್ನೀರು ಫ್ರೈ ಮಾಡ್ಕೊಂಡಿದ್ದೆ. ಅದನ್ನ ಆಮೇಲೆ ಈರುಳ್ಳಿ, ಅದ್ರ ಮೇಲ್ಗಡೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಮಿಕ್ಸ್ಚರ್ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ಬಿಸಿಬೇಳೆಭಾತನ್ನ ಈ ಥರ ಟೇಸ್ಟ್ ಮಾಡಿಲ್ಲ ಅವ್ರು ಮಾಡಿ. ಮಶ್ರೂಮ್ ಶುಡ್ ಇಷ್ಟ ಆಗುತ್ತೆ ನಿಮಗೆ, ಈರುಳ್ಳಿ ಮತ್ತು ಇದು ಹಾಕ್ಕೊಂಡು ತಿಂದರೆ, ಮಿಕ್ಸ್ಚರ್ ಹಾಕ್ಕೊಂಡು ತಿಂದರೆ. ಇನ್ನೂ ಪನ್ನೀರ್ ಫ್ರೈ ಹಾಗೆ ಇದೆ. ನಾನು ಊಟ ಮಾಡಿ ಮಲ್ಕೋತಿದ್ದೀನಿ. ನಂಗೆ ಬೆಳಗ್ಗೆ ಬೇಗ ಎದ್ದು ಕೆಲಸ ಇತ್ತು, ಹಾಗಾಗಿ ಇವನು ಲೇಟಾಗಿ ಮಾಡ್ತಾನೆ ಅಂತ ಅಂದ್ಬಿಟ್ಟು ಪನ್ನೀರ್ ಫ್ರೈ ಹಾಗೆ ಬಿಟ್ಟಿದ್ದೆ. ಬೆಳಗ್ಗೆನೇ ಬೇಗ ಎದ್ದು ಮಾಮೂಲಿ ನೋಡಿ ಈ ಥರ ಒಂದು ಪುಟ್ಟು ರಂಗೋಲಿ ಹಾಕ್ಕೊಂಡಿದ್ದೆ. ಪೂಜೆನೂ ಈ ಥರ ಮಾಡ್ಕೊಂಡಿದ್ದೆ. ಕೆಲಸ ಇತ್ತು ತುಂಬ, ವೀಡಿಯೋ ಶೂಟ್ ಮಾಡ್ಕೊಳ್ಳೋದನ್ನು ಮರೆತುಬಿಟ್ಟೆ. ಅವತ್ತು ಕೂಡ ಏನು ವೀಡಿಯೋ ಶೂಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ನೋ ಅದು ಯಾವುದು ವೀಡಿಯೋ ಶೂಟ್ ಮಾಡ್ಕೊಂಡಿಲ್ಲ. ಹೀಗೆ ಸಿಂಪಲಾಗಿ ಪೂಜೆ ಮಾಡ್ಕೊಂಡಾದ್ಮೇಲೆ ಸಂಜೆ ನೋಡಿ ಎಲ್ಲರೂ ಬಂದಿದ್ದರು, ಅಡುಗೆ ಎಲ್ಲ ಮಾಡಿದ್ವಿ, ಊಟನೂ ಆಗಿತ್ತು. ಅಂದರೆ ಮಧ್ಯಾಹ್ನ ಒಂದು ರೌಂಡ್ ಊಟ ಆಗಿತ್ತು, ಎಲ್ಲರೂ ಹೋಗಿದ್ದರು. ಈಗ ನಮ್ಮವ್ರು ಯಾರಿದ್ದಾರೋ ನೆಂಟರು ಅವ್ರು ಮಾತ್ರ ಇದ್ದು. ಏನು ಪೂಜೆ ಅಂತಿದ್ದೀರ, ಗ್ರಾಮ ದೇವತೆದು ಜಾತ್ರೆ ಮಾಡಿರಲಿಲ್ಲ ನಾವು, ಅದನ್ನು ತಿಂಗಳು ಜಾತ್ರೆ ಮಾಡಿದ್ವಿ. ಇದು ನನ್ನ ಫ್ರೆಂಡ್ಸ್ ಊಟ ಮುಗಿಸ್ಕೊಂಡು ಹೋಗ್ತಾಯಿದ್ರು. ಲಾಸ್ಟು ಇದೊಂದು ಕ್ಲೈಮ್ಯಾಕ್ಸ್ದೊಂದು ವೀಡಿಯೋ ಮಾಡಿದರು, ಅದೇನೋ ಗೊತ್ತಿಲ್ಲ ಪಾಪ ಅವ್ರು ಮಾಡಿದ್ದು. ನಾನು ವೀಡಿಯೋ ಕಡೆ ಗಮನನೂ ಕೊಟ್ಟಿಲ್ಲ, ಇದು ಮಾಡಿಲ್ಲ. ಇವ್ರು ಬಂದಿಲ್ಲ, ಆಡ್ಕೊತಿದ್ರು. ಅವ್ರದ್ದು ವೀಡಿಯೋ ಮಾಡಿರಿ ಅಂತ ಅಂದ್ಬಿಟ್ಟು. ಈ ಮಕ್ಕಳೆಲ್ಲ ಇಲ್ಲಿ ಹೊರಗಡೆ ಆರಾಮಾಗೆ ಮಾತಾಡಿಕೊಂಡು ಬಂದವರೆಲ್ಲ, ಜಾಗ ಚೆನ್ನಾಗಿದೆಯಲ್ಲ ಹೊರಗಡೆ ಕೂತ್ಕೊಂಡು ಮಾತಾಡೋದಕ್ಕೆ, ಆರಾಮಾಗಿ ಮಾತಾಡ್ತಿದ್ರು. ಅವತ್ತು ಅವ್ರದ್ದು ಆ್ಯನಿವರ್ಸರಿ ಇತ್ತು ಹಿಂದಿನ ದಿನ, ಅದಕ್ಕೆ ಇಲ್ಲಿ ಹೇಗಿದ್ರು ಎಲ್ಲರೂ ಇದ್ವಲ್ಲ ಅಂತ ಅಂದ್ಬಿಟ್ಟು ಸೆಲೆಬ್ರೇಟ್ ಮಾಡಿದ್ವಿ. V2 ಅಂದರೆ ಅವ್ರ ಹೆಸರು ವಿಘ್ನೇಶ್ ಮತ್ತು ವರ್ಷ ಅಂತ. ಹಾಗಾಗಿ ನನ್ನ ಮಗನೇ ಕೇಕ್ ತಂದಿದ್ದು, V2 ಅಂತ ಹಾಕಿಸ್ಕೊಂಡು ಬಂದಿದ್ದಾನೆ. ಇಬ್ಬರ ಹೆಸರು ಬರ್ಸೋದಕ್ಕಿಂತ ಇದು ಬೆಸ್ಟ್ ಐಡಿಯಾ, ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಪರವಾಗಿಲ್ಲ, ಸ್ವಲ್ಪ ಟ್ಯಾಲೆಂಟ್ ಇದೆ ಅಂತ ಅನ್ನಿಸ್ತು. ಕೇಕ್ ಕಟ್ ಮಾಡಿಸಿದ್ವಿ, ಹಾಗೆ ಎಲ್ಲರೂ ಇದ್ವಲ್ಲ ಅಂತ ಅಂದ್ಬಿಟ್ಟು. ಎಲ್ಲರೂ ಉಳ್ಕೊಂಡ್ರು, ಹೊರಟಿದ್ದವರು ನಾನೇ ಉಳಿಸ್ಕೊಂಡೆ. ಇರಿ ಲೇಟ್ ಆಗಿದೆ ಅಂತ ಅಂದ್ಬಿಟ್ಟು. ಆಗಲೇ ಕೇಕ್ ಕಟ್ ಮಾಡೋ ಅಷ್ಟೊತ್ತಿಗಾಗಲೇ 9:30 ಆಗಿಬಿಡ್ತು. ಊಟ ಎಲ್ಲ ಮುಗಿಯೋ ಅಷ್ಟೊತ್ತಿಗೆ 10-10:30 ಆಯಿತು. ಹಾಗಾಗಿ ಎಲ್ಲರೂ ಉಳಿಸ್ಕೊಂಡು ಬೆಳಗ್ಗೆ ಎದ್ದೋದ್ರು ಅವರೆಲ್ಲ. ಇನ್ನು ನೋಡಿ ಈ ಥರ ಕೆಲವರು ವೀಡಿಯೋ ಮಾಡೋಕ್ಕೆ ಹೋದರೆ ಬೇಡ ಅಂತಾರೆ. ಹೇಗೋ ಮಾಡಿಕೊಟ್ರು. ನಾನು ಯಾವುದೂ ಅದ್ರ ಬಗ್ಗೆ, ಬರೀ ಮನೆ ಕೆಲಸನೇ ಆಗಿತ್ತು. ನಾನು ಯಾವುದೂ ವೀಡಿಯೋ ಮಾಡ್ಕೊಂಡಿರಲಿಲ್ಲ. ಬೆಳಗ್ಗೆಯಿಂದ ಕೆಲಸ ಮಾಡಿದ್ದು ಯಾವುದೂ ಮಾಡಿಕೊಂಡೇ ಇರಲಿಲ್ಲ. ನಮ್ಮ ನಾದಿನಿನೂ ಬಂದಿದ್ದರು, ಅವ್ರು ಮಧ್ಯಾಹ್ನನೇ ಹೊರಟೋದ್ರು, ಕೆಲಸ ಇದೆ ಅಂತ ಅಂದ್ಬಿಟ್ಟು. ಮಧ್ಯಾಹ್ನ ಊಟ ಮಾಡಿಕೊಂಡು ಸಂಜೆ ಅಷ್ಟರೊಳಗೆ ಹೊರಟೋದ್ರು. ಅವ್ರದ್ದೇನೋ ಕೆಲಸ ಇದೆ ಅಂತ ಅಂದ್ಬಿಟ್ಟು. ಅವರೊಬ್ಬರು ಉಳ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಇನ್ನೆಲ್ಲರೂ ಇದ್ದರು. ನೈಟು ಊಟ ಮಾಡಿಕೊಂಡು ಹೋಗ್ತೀವಿ ಅಂತ ಅವ್ರು ಇದು ಮಾಡ್ತಿದ್ರು. ಮಳೆ ಸೊನೆ ಬರ್ತಿತ್ತು, ಹಾಗಾಗಿ ನಾನು ಉಳಿಸ್ಕೊಂಡೆ. ಬೇಡ ಬೆಳಗ್ಗೆ ಹೋಗೋರಂತೆ ಅಂತ, 2 ವೀಲರ್ ಹೋಗೋದು ಸೇಫ್ ಅಲ್ಲ ಅಂತ ಅಂದ್ಬಿಟ್ಟು ಉಳಿಸ್ಕೊಂಡೆ. ಮಕ್ಕಳೆಲ್ಲ ಇದರೆಲ್ಲ ಅವ್ರಿಗೆ ಖುಷಿ, ಏನೋ ಒಂಥರ ಈ ಥರ ಸೆಲೆಬ್ರೇಟ್ ಮಾಡಿದ್ದು. ಎಲ್ಲರೂ ಸೇರ್ಕೊಂಡಿದ್ವಲ್ಲ ಒಂದು ಕಡೆ, ಹೀಗೆ ಅನಿಸುತ್ತೆ. ಎಲ್ಲರೂ ಸೇರಿಕೊಂಡ್ರೆ ಜೋಕ್ಸ್ ಮಾಡೋದು, ನಗೋದು. ಇವರು ಇಬ್ರಿಗೂ ಜೋಡಿಗೆ ತಿನ್ನಿಸಿ ಕಾಲು ಎಳಿತಾಯಿದ್ರು. ಒಂಥರ ಚೆನ್ನಾಗಿತ್ತು. ಕೇಕು ಚಿಕ್ಕದಾದರೂ ಸೆಲೆಬ್ರೇಷನ್ ದೊಡ್ಡದಾಗಿತ್ತು. ಎಲ್ಲರೂ ಸೇರಿಕೊಂಡಾಗ ಹಾಗೆ ಅಂತ ಅನಿಸುತ್ತೆ. ಖುಷಿನೂ ಜಾಸ್ತಿ ಇರುತ್ತೆ, ಕೆಲಸನೂ ಜಾಸ್ತಿ ಇರುತ್ತೆ. ಇಲ್ಲಿ ಎಲ್ರಿಗಿಂತ ಜಾಸ್ತಿ ಹೆಂಗಸರಿಗೆ ಕೆಲಸ ಜಾಸ್ತಿ. ಮಕ್ಕಳಿಗೇನು ಅಷ್ಟೊಂದು ಕೆಲಸ ಇರಲ್ಲ. ಬಟ್ ನನಗೆ ಮನೆ ಬಗ್ಗೆನೇ ಚಿಂತೆ ಆಗ್ತಿತ್ತು. ಸಖತ್ತು ಟೈಲ್ಸ್ ಬೇರೆ ವೈಟ್ ಕಲರಾಗಿ ಎಲ್ಲಿ ಗಲೀಜಾಗಿಬಿಡುತ್ತೋ ಅನ್ನೋ ಭಯ.
ಅದ್ರ ಬಗ್ಗೆನೇ ಕಾನ್ಸಂಟ್ರೇಷನ್, ಚೆಲ್ಲಿದ್ದೆಲ್ಲ ತೆಗೆದು ಆವಾಗಲೇ ಕ್ಲೀನ್ ಮಾಡ್ಕೋತಾ ಇದ್ದೆ. ಹೀಗಿರುತ್ತೆ ಫ್ಯಾಮಿಲಿ ಅಂತಂದರೆ. ಇವರೆಲ್ರಿಗೂ ಖುಷಿ ಆಯಿತು, ನಮಗೂ ಅಷ್ಟೇ ಖುಷಿ ಆಯಿತು. ಮನೆಗೆ ಬಂದವರು ಖುಷಿಯಾಗೋದ್ರೆ ಅಲ್ವಾ ನಮಗೂ ಖುಷಿ ಆಗೋದು. ವೀಡಿಯೋಸ್ ಮಾಡ್ಕೋಬೇಕು ಅನ್ನೋ ಐಡಿಯಾನೇ ಇರಲಿಲ್ಲ. ಹೇಗೋ ಪಾಪ ಅವ್ನು ಮಾಡಿಕೊಟ್ಟ, ತೋರಿಸ್ತೀನಿ ನನಗೆ ವೀಡಿಯೋ ಮಾಡಿಕೊಟ್ಟಿದ್ದು ಯಾರು ಅಂತ ಅಂದ್ಬಿಟ್ಟು. ಎಲ್ಲರೂ ಕೇಕ್ ತಿನ್ನೋದ್ರಲ್ಲೇ ಬ್ಯುಸಿಯಾಗಿದ್ದರು. ಆ ಸಣ್ಣ ಕೇಕ್ ಆದ್ರೂ ತುಂಬ ಚೆನ್ನಾಗಿತ್ತು. ಇವನೇ ನನಗೆ ವೀಡಿಯೋ ಎಲ್ಲ ಮಾಡಿಕೊಟ್ಟಿದ್ದು. ಕೊನೆಗೆ ಅವನಿಗೆ ತಿನ್ನಿಸಿದ್ರು, ಇಬ್ಬರೂ ಸೇರಿ ತುರ್ಕಿದ್ರು ಜಾಸ್ತಿ ಕೇಕ್ನ. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಚೆನ್ನಾಗಿರುತ್ತೆ ಎಲ್ಲರೂ ಸೇರಿಕೊಂಡಾಗ. ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಇರ್ತೀವಿ. ಇದನ್ನು ಹಾಗೆ ಹಾಕಬೇಕಿತ್ತು, ವಿಡಿಯೋ ಹಾಕಬೇಕಿತ್ತು, ಬಟ್ ಡಿಸ್ಟರ್ಬೆನ್ಸ್ ಇತ್ತು. ಎಲ್ರೂ ಮಾತಾಡ್ತಿದ್ವಿ, ಕ್ಲಾರಿಟಿ ಇರಲಿಲ್ಲ. ಒಬ್ಬರು ಒಂದೊಂದು ಕಡೆ ಒಬ್ಬೊಬ್ಬರು ಮಾತಾಡ್ತಿದ್ವಿ. ಹಾಗಾಗಿ ನಾನು ಆ ವಿಡಿಯೋನ ಹಾಗೆ ಹಾಕಿಲ್ಲ, ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇವತ್ತಿನ ಬಿಡಿ, ನೆಕ್ಸ್ಟ್ ಡೇ ನನಗಿತ್ತು ಹಬ್ಬ. ಅದನ್ನು ನಾನು ವಿಡಿಯೋ ಮಾಡಿದ್ದೀನಿ, ಹಾಕ್ತೀನಿ ನಿಮಗೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅದು ತುಂಬ ದೊಡ್ಡ ಹಬ್ಬ ಆಗಿತ್ತು ನನಗೆ. ಏನೇ ಆದರೂ ಹೆಣ್ಮಕ್ಳು ಬ್ಯಾಲೆನ್ಸ್ ಮಾಡ್ತೀವಿ, ಎಷ್ಟೇ ಕೆಲಸ ಆದರೂ ಪರವಾಗಿಲ್ಲ. ಮನಸ್ಸಿಗೆ ಸಮಾಧಾನ ಇತ್ತು ಅಂದರೆ ಕೆಲಸ ಯಾವ ಲೆಕ್ಕನೂ ಆಗಿರೋದಿಲ್ಲ. ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ. ಕ್ಲೀನ್ ಮಾಡೋ ವಿಚಾರದಲ್ಲಿ ಮಾತ್ರ ನಾನು ಊಟ ಇಲ್ಲ ಅಂದರೂ ಪರವಾಗಿಲ್ಲ, ಮನೆ ಕ್ಲೀನಾಗಿರಬೇಕು, ಆ ಥರ ಮೆಂಟಾಲಿಟಿ. ನಂತರ ಯಾರ್ಯಾರಿದ್ದೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಹೇಗಿತ್ತು ವಿಡಿಯೋ ಪ್ಲೀಸ್ ಅದನ್ನು ಕಮೆಂಟ್ ಮಾಡಿ. ಹೊಸ ಜೋಡಿಗೆ ಆ್ಯನಿವರ್ಸರಿ ವಿಶ್ ಮಾಡಿ. ಹೇಗಿತ್ತು ವಿಡಿಯೋ ಕಮೆಂಟ್ ಮಾಡಿ. ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.